ಮೊದಲೇ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಲವಾದ ಪೆಟ್ಟು ಬಿದ್ದಿದೆ. ಮೊಣಕೈ ಗಾಯಕ್ಕೆ ತುತ್ತಾಗಿರುವ ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಇದೀಗ 18ನೇ ಆವೃತ್ತಿಯಿಂದಲೇ ಹೊರಬಿದ್ದಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಚೆನ್ನೈ ನಾಯಕತ್ವದ ಜವಾಬ್ದಾರಿ ಕೂಲ್ ಕ್ಯಾಪ್ಟನ್ ಧೋನಿ ಹೆಗಲೇರಿದೆ. ಗಾಯಕ್ವಾಡ್ ನಾಯಕತ್ವದಲ್ಲಿ ಆಡಿದ 5 ಪಂದ್ಯಗಳಲ್ಲಿ 1 ಗೆಲುವು ಹಾಗೂ 4 ಸೋಲು ಸಹಿತ 2 ಅಂಕಗಳೊಂದಿಗೆ ಚೆನ್ನೈ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಸಿಎಸ್ಕೆ ಪ್ಲೇ ಆಫ್ ಗೆಲ್ಲಬೇಕಿದ್ರೆ ಇನ್ನುಳಿದ 9 ಪಂದ್ಯಗಳ ಪೈಕಿ ಕನಿಷ್ಠ 7 ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಸಿಎಸ್ಕೆಗೆ ಧೋನಿ ನಾಯಕತ್ವ ವಹಿಸಿಕೊಂಡಿರುವುದು ಹೊಸ ಹುರುಪು ತಂದುಕೊಟ್ಟಿದೆ. ಧೋನಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡಲಿ ಅನ್ನೋದು ಸಿಎಸ್ಕೆ ಫ್ಯಾನ್ಸ್ ಬಯಕೆ. ಧೋನಿ ಈ ಮೊದಲು 2008ರಿಂದ 2023ರವರೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿದ್ದರು. ಧೋನಿ ನಾಯಕತ್ವದಲ್ಲೇ ಸಿಎಸ್ಕೆ ದಾಖಲೆಯ 5 ಬಾರಿ IPL ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಕಳೆದ ವರ್ಷ ನಾಯಕತ್ವದಿಂದ ಕೆಳಗಿಳಿದ ಧೋನಿ ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಲಿದ್ದಾರೆ. ಧೋನಿ ಕ್ಯಾಪ್ಟನ್ ಆದ ಬಳಿಕವಾದರೂ ಸಿಎಸ್ಕೆ ಅದೃಷ್ಟ ಬದಲಾಗುತ್ತಾ? ಧೋನಿ ಕ್ಯಾಪ್ಟನ್ಸಿ ಸ್ಟ್ರಾಟಜಿ ಚೆನ್ನೈ ಪಾಲಿಗೆ ವರವಾಗುತ್ತಾ ಕಾದು ನೋಡಬೇಕಿದೆ. ಧೋನಿ ಈ ಮೊದಲು 2008ರಿಂದ 2023ರವರೆಗೆ ಚೆನ್ನೈ ಕಿಂಗ್ಸ್ ನಾಯಕರಾಗಿದ್ದರು. ಧೋನಿ ನಾಯಕತ್ವದಲ್ಲೇ ಸಿಎಸ್ಕೆ ದಾಖಲೆಯ 5 ಬಾರಿ IPL ಟ್ರೋಫಿಯನ್ನು ಅಲಂಕರಿಸಿದೆ. ಕಳೆದ ವರ್ಷ ನಾಯಕತ್ವದಿಂದ ಕೆಳಗಿಳಿದಿದ್ದ ಧೋನಿ ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಧೋನಿ ಕ್ಯಾಪ್ಟನ್ ಆದ ಬಳಿಕವಾದರೂ ಸಿಎಸ್ಕೆ ಅದೃಷ್ಟ ಬದಲಾಗುತ್ತಾ? ಧೋನಿ ಕ್ಯಾಪ್ಟನ್ಸಿ ಹಾಗೂ ಸ್ಟ್ರಾಟಜಿ ಚೆನ್ನೈ ಪಾಲಿಗೆ ವರವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com.